ಕುದೂರು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಕುದೂರು ಹೋಬಳಿ ಕಾಗಿಮಡು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬೆಂಗಳೂರಿನ ಕಾಮಧೇನು ಟ್ರಸ್ಟ್ ವತಿಯಿಂದ ಶಾಲಾ ಮಕ್ಕಳಿಗೆ ಸಮವಸ್ತ್ರ, ಸ್ಕೂಲ್ ಬ್ಯಾಗ್ ಹಾಗೂ ಶಿಕ್ಷಕರಿಗೆ ಗುರುವಂದನಾ ಕಾರ್ಯಕ್ರಮವನ್ನ ಶುಕ್ರವಾರ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕಾಮಧೇನು ಟ್ರಸ್ಟ್ನ ಅಧ್ಯಕ್ಷರಾದ ಸೂರ್ಯಪ್ರಕಾಶ್, ಸದಸ್ಯರಾದ ಎಂ ವಿಠೋಬ ಶೆಟ್ಟಿ, ಎಸ್ಆರ್ ವಿಜಯಕುಮಾರ್, ಗೀತಾ ಶೆಟ್ಟಿ, ಸತ್ಯನಾರಾಯಣ ಶೆಟ್ಟಿ, ಚಂದ್ರಮೋಹನ್, ನಿರ್ಮಲಾ, ಕಮಲಾ ಸತ್ಯ, ಕೆವಿ ಉಮಾಪತಿ, ಸತೀಶ್, ಶಾಲೆಯ ಮುಖ್ಯ ಶಿಕ್ಷಕರಾದ ಗಜಾನನ್ ಪಟೇಗಾರ್, ಶಿಕ್ಷಕರಾದ ನವೀನ್, ರಮೇಶ್, ಯಶೋಧ, ಅನಿತಾ, ಪರಿಮಳ, ಮೂರ್ತಿ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬೆಂಗಳೂರಿನಿಂದ ಕಾಗಿಮಡು ಗ್ರಾಮಕ್ಕೆ ಆಗಮಿಸಿದ ಕಾಮಧೇನು ಟ್ರಸ್ಟ್ನ ಎಲ್ಲಾ ಸದಸ್ಯರನ್ನ ಶಾಲಾ ವಿದ್ಯಾರ್ಥಿಗಳು ಮೆರವಣಿಗೆ ಮೂಲಕ ಶಾಲೆಗೆ ಬರಮಾಡಿಕೊಂಡರು. ಕಾರ್ಯಕ್ರಮಕ್ಕೆ ದೀಪ ಬೆಳಗುವುದರ ಮೂಲಕ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಲಾಗಿತ್ತು. ಬೆಂಗಳೂರಿನ ಮಲ್ಲೇಶ್ವರಂನ ಕಾಮಧೇನು ಟ್ರಸ್ಟ್ನ ವತಿಯಿಂದ ಕಾಗಿಮಡು ಸರ್ಕಾರಿ ಪ್ರೌಢಶಾಲೆಯ ಎಲ್ಲ ಶಿಕ್ಷಕರಿಗೆ ಅತ್ಯಂತ ಗೌರವಪೂರ್ವಕವಾಗಿ ಗುರುವಂದನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಟ್ರಸ್ಟ್ನ ವತಿಯಿಂದ ಶಾಲಾ ಮಕ್ಕಳಿಗೆ ಉಚಿತ ಸಮವಸ್ತ್ರ ಹಾಗೂ ಇತ್ತೀಚೆಗೆ ತಾಲೂಕು ಮಟ್ಟದಲ್ಲಿ ಕ್ರೀಡೆಯಲ್ಲಿ ಗೆದ್ದಂತಹ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನ ನೀಡಿದರು.
ನಮಸ್ಕಾರ. ನಾವು ಕಾಮಧೇನು ಎಜುಕೇಷನ್ ಸೇವಾ ಟ್ರಸ್ಟಿಂದ ಬಂದಿದ್ದೀವಿ. ನನ್ನ ಹೆಸರು ಸೂರ್ಯಪ್ರಕಾಶ್, ಪ್ರೆಸಿಡೆಂಟ್ ಕಾಮಧೇನು ಎಜುಕೇಷನ್ ಸೇವಾ ಟ್ರಸ್ಟ್. ನಮ್ಮ ಟ್ರಸ್ಟ್ನಲ್ಲಿ 80 ಜನ ಸದಸ್ಯರಿದ್ದಾರೆ. ಪ್ರತಿಯೊಬ್ಬರು ತಿಂಗಳಿಗೆ 1,000 ರೂಪಾಯಿ ಡೊನೇಷನ್ ಕೊಡ್ತಾ ಇದ್ದಾರೆ. ಅದರಿಂದ ನಮಗೆ ಒಂದು ವರ್ಷಕ್ಕೆ ಒಂದು 10 ಲಕ್ಷ ರೂಪಾಯಿ ಡೊನೇಷನ್ ಸಿಗ್ತಾ ಇದೆ. ಅದರಿಂದ ನಾವು ಒಂದು 8 ಶಾಲೆಗಳನ್ನು ದತ್ತು ಪಡೆದು 800 ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಅವರಿಗೆ ಯೂನಿಫಾರ್ಮು, ನೋಟ್ಬುಕ್ಸು, ಸ್ಕೂಲ್ ಬ್ಯಾಗ್ಸು ಮತ್ತು ಯೋಗ ಮ್ಯಾಟ್ಸು ಈ ಥರ ವಸ್ತುಗಳನ್ನು ಕೊಡ್ತಾ ಇದ್ವಿ. ಮತ್ತು ಕ್ರೀಡಾ ಸಾಮಗ್ರಿಗಳನ್ನು ಅವರಿಗೆ ಒದಗಿಸ್ತಾ ಇದ್ದೀವಿ. ಪ್ರತಿ ವರ್ಷ ಗುರುವಂದನ ಮತ್ತು ಛಾತ್ರಾಭಿವಂದನ ಅಂತ ಕಾರ್ಯಕ್ರಮವನ್ನು ನಾವು ಎಲ್ಲ ಶಾಲೆಗಳಲ್ಲಿ ಹಮ್ಮಿಕೊಂಡಿದ್ದೇವೆ. ಮತ್ತು ಅದರ ಅನಂತರ SSLCಯಲ್ಲಿ 80% ಜಾಸ್ತಿ ಮಾರ್ಕ್ಸ್ ಪಡೆದಿರೋ ವಿದ್ಯಾರ್ಥಿಗಳಿಗೆಲ್ಲ ನಾವು ಕ್ಯಾಶ್ ಪ್ರೈಸಸ್ ಕೊಡ್ತಾ ಇದ್ವಿ. 80ರಿಂದ 90% ಬಂದಿರೋವರಿಗೆ ಪ್ರತಿ ವರ್ಷ 1,000 ರೂಪಾಯಿ ಕೊಡ್ತೀವಿ. 90ರಿಂದ 95 ಬಂದಿರೋವರಿಗೆ 2,000 ರೂಪಾಯಿ, ಮತ್ತು 95 ಮೇಲೆ ಬಂದಿರೋವರಿಗೆ 5,000 ರೂಪಾಯಿಗಳನ್ನು ಕೊಡ್ತಾ ಇದ್ವಿ. ಈ ವರ್ಷದಿಂದ 100% ಮಾರ್ಕ್ಸ್ 100% ಬಂದಿರೋವರಿಗೆ 10,000 ರೂಪಾಯಿ ಕೊಡಬೇಕು ಅಂತ ನಮ್ಮ ಟ್ರಸ್ಟಿಗಳೆಲ್ಲರೂ ಒಪ್ಕೊಂಡಿದ್ದಾರೆ. ನಾವು ಈ ಥರ ಎಲ್ಲ ಶಾಲೆಗಳಿಗೆ ಹೋಗಿ ಮತ್ತು ಅಲ್ಲಿ ಮಕ್ಕಳಿಗೆ ಬೇಕಾಗಿರೋ ಅನುಕೂಲಗಳನ್ನು ಮಾಡ್ತಾ ಬಂದಿದ್ದೀವಿ. ಈ ವರ್ಷ ನಾವು ಕಾಗಿಮಾಡು ಶಾಲೆಯನ್ನು ಈಗ ದತ್ತು ತಗೊಂಡಿದ್ದೀವಿ. ಕುದೂರಲ್ಲೇ ನಾನು ಬೆಳೆದಿರೋದು. ನಾನು ಕೆ ಚಂದ್ರಮೋಹನ್ ಅಂತ. ನಮಗೆ ಇಲ್ಲಿ ಕಾಗಿಮಾಡು ಸ್ಕೂಲ್ ತಗೊಂಡಿದ್ದು ಭಾಳ ಸಂತೋಷ ಆಗಿದೆ. ನಾನು ಭಾಳ ದಿನದಿಂದ ಕುದೂರಲ್ಲಿ ಮಾಡಿದ್ದಕ್ಕೆ ನಮ್ಮ ಉಮಾಪತಿಯವರು ಮತ್ತು ಇವರು ಸತೀಶ್ ಅವರು ಎಲ್ಲರೂ ಸೇರಿ ನಮಗೆ ಒಳ್ಳೆ ಸ್ಕೂಲ್ ಕೊಡಿಸಿದ್ದಾರೆ. ಕಾಮಧೇನು ಮೊದಲಿಂದನೂ ನಮಗೆ ಒಳ್ಳೆ ಅಭ್ಯಾಸನ ರೂಢಿಸ್ಕೊಂಡು ಬಂದು ಎಲ್ಲ ಶಾಲೆಗಳಿಗೂ ನಾವು ಇದೇ ಥರ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ, ಮುಂದಕ್ಕೂ ಕೊಡ್ತೀವಿ. ಅವರು ನಮ್ಮ ಜೊತೆಗೆ ಕೈ ಜೋಡಿಸಿ ಇಲ್ಲಿ ಕೆಲವ್ರನ್ನ ನಮ್ಮ ಮೆಂಬರ್ ಆಗಿ ಮಾಡಿಕೊಡಿ ಅಂತ ಕೇಳ್ಕೊತೀನಿ. ನನ್ನ ಹೆಸರು ಗಿರಿಜಾ ಅಂತ ಹೇಳ್ಬಿಟ್ಟು, ನಾನು ಸೂರ್ಯಪ್ರಕಾಶ್ ಅವರ ವೈಫು. ನಾನು ಇವ್ರು ಮಾಡ್ತಿರೋ ಆ್ಯಕ್ಟಿವಿಟೀಸ್ ಎಲ್ಲ ನೋಡಿದ್ದೀವಿ. ಮಕ್ಕಳಿಗೆ 17-18 ಬುಕ್ಸ್ ಕೊಡ್ತೀವಿ. ಆ ಬುಕ್ಸಲ್ಲಿ ಕವರ್ ಪೇಜ್ಗಳಲ್ಲಿ ಅವ್ರು ಪಡೆದಿರೋ ರ್ಯಾಂಕ್ಗಳು, ಅವ್ರ ಹೆಸರು, ಅವ್ರ ಸ್ಕೂಲು ಎಲ್ಲ ಕೊಡ್ತಾ ಇರೋದ್ರಿಂದ ಬೇರೆ ಮಕ್ಕಳಿಗೆಲ್ಲ ಅದು ಉತ್ತೇಜನ ಆಗಲಿ ಅಂತ ಹೇಳ್ಬಿಟ್ಟು ಅದೊಂದು ಇನ್ಸೆಂಟಿವ್ ಥರ ಅಳವಡಿಸ್ಕೊಂಡಿದ್ದೀವಿ. ಈ ಥರನೇ ತುಂಬ ಎಲ್ಲ ಯಾರ್ಯಾರಿಗೆ ಐಡಿಯಾಸ್ ಬರುತ್ತೋ ಆ ಥರದ್ದೆಲ್ಲ ಅಳವಡಿಸ್ಕೊಂಡು ಈ ಕಾಮಧೇನು ಸೇವಾ ಎಜುಕೇಷನ್ ಟ್ರಸ್ಟ್ ಇನ್ನೂ ಒಂದಷ್ಟು ಮುಂದಕ್ಕೆ ಬರಲಿ ಅಂತ ಆಶಿಸ್ತಾ ಇದ್ದೀನಿ. ನಾನು ಗೀತಾ ಶೆಟ್ಟಿ ಅಂತ. ನಾನು ಕಾಮಧೇನು ಟ್ರಸ್ಟ್ನಲ್ಲಿ ಒಬ್ಬಳು ಸದಸ್ಯರಾಗಿದ್ದೀನಿ. ನಾನು RNS ವಿದ್ಯಾನಿಕೇತನದಲ್ಲಿ ಹೆಡ್ ಆಫ್ ದ ಇನ್ಸ್ಟಿಟ್ಯೂಟಲ್ಲಿ ಒಂದು 28 ವರ್ಷ ಕೆಲಸ ಮಾಡಿ 2018ರಲ್ಲಿ ರಿಟೈರ್ಡ್ ಆದೆ. ರಿಟೈರ್ಡ್ ಆದಮೇಲೆ ಇವರ ಕಾಮಧೇನು ಎಜುಕೇಷನ್ ಟ್ರಸ್ಟ್ನವ್ರು ಮಾಡ್ತಿರುವಂಥ ಸೇವೆಯನ್ನು ನೋಡಿ ಅವ್ರ ಜೊತೆಗೂ ಕೈ ಜೋಡಿಸಿದ್ದೀನಿ. ನಾನು ರೋಟರಿಯಲ್ಲೂ ಕೂಡ, ರೋಟೇರಿಯನ್ನು ಮತ್ತು ಇನ್ನರ್ಸ್ ವೀಲಲ್ಲೂ ಕೂಡ ಒನ್ ಆಫ್ ದ ಲೀಡಿಂಗ್ ಮೆಂಬರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ಮಲ್ಲೇಶ್ವರದಲ್ಲೇ ಇರೋದ್ರಿಂದ. ಈ ಕಾಮಧೇನು ಎಜುಕೇಷನ್ ಟ್ರಸ್ಟಲ್ಲಿ ಇರೋರೆಲ್ಲರೂ ಸೀನಿಯರ್ ಸಿಟಿಸನ್ ಆದರೂ ಕೂಡ ಅವರು ಚಿಕ್ಕ ಹುಡುಗರು ಮಾಡದೇ ಇರುವಂಥ ಕೆಲಸಗಳನ್ನು ಮಾಡ್ತಿರೋದು ನೋಡಿದ್ರೆ ಅವರೇ ನಮಗೆ ಒಂಥರ ಇನ್ಸ್ಪಿರೇಷನು. ಅಲ್ಲಿ 8 ಜನ ಟ್ರಸ್ಟಿಗಳಿದ್ದಾರೆ. ಅವರೆಲ್ಲ ಈಗ 80 ವರ್ಷ ಪ್ರಾಯದವರು. ಆದರೆ ಅವರು 18 ವರ್ಷದ ಹುಡುಗರು ಎಷ್ಟು ಕೆಲಸ ಮಾಡ್ತಾರೆ ಅಷ್ಟು ಕೆಲಸ ಮಾಡ್ತಾರೆ. ಅದನ್ನು ನೋಡಿಬಿಟ್ಟು ಇನ್ನೂ ನಮ್ಮ ಯುವ ಪೀಳಿಗೆಯವರು ಹಳ್ಳಿಗಾಡಲ್ಲಿರುವಂಥ ಶಾಲೆಗಳಿಗೆ ವಿಸಿಟ್ ಮಾಡಿ ಅವ್ರಿಗೆ ಏನೇನು ಕೊರತೆಗಳಿದೆ, ನೀರಿನ ಸೌಲಭ್ಯನೋ ಅಥವಾ ಸೈನ್ಸ್ ಎಕ್ವಿಪ್ಮೆಂಟ್ಸು, ಕ್ರೀಡಾ ಸಾಮಗ್ರಿಗಳು, ಅದನ್ನೆಲ್ಲ ಕೊಡೋದಕ್ಕೆ ಇವರನ್ನು ನೋಡಿ ಉಳಿದವರು ಕೂಡ ಮುಂದಕ್ಕೆ ಬರಬೇಕು ಅನ್ನೋದೇ ನನ್ನ ಮಹಾ ಆಶಯ ಅಂತ ನಾನು ಇಷ್ಟಪಡ್ತೀನಿ ಹೇಳಕ್ಕೆ. ನನ್ನ ಹೆಸರು ಗಜಾನನ್ ಪಟ್ಗಾರ್ ಅಂತ. ಈ ಶಾಲೆಗೆ ಆಗಸ್ಟಲ್ಲಿ ನಾನು HM ಆಗಿ ಬಂದಿದ್ದೇನೆ. ಬಂದ ತಕ್ಷಣ ಗೊತ್ತಾಯಿತು ನಮಗೆ ಕಾಮಧೇನು ಟ್ರಸ್ಟ್ನವರು ನಮ್ಮ ಶಾಲೆಯನ್ನು ದತ್ತು ತೊಗೊಂಡಿದ್ದಾರಂತ. ಇದಕ್ಕಿಂತ ಒಳ್ಳೆಯ ವಿಷಯ ಇನ್ನೊಂದಿಲ್ಲ. ಇವರು ಹೋದ ವರ್ಷನೇ ನಮಗೆ ಜೊಮೆಟ್ರಿ ಬಾಕ್ಸು ಇನ್ನಿತರ ಉಪಕರಣಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು ಅದನ್ನು ಚೆನ್ನಾಗಿ ಬಳಸ್ತಾನೂ ಇದ್ದಾರೆ. ಈ ವರ್ಷ ಯೂನಿಫಾರ್ಮ್ ಮತ್ತು ಇತರೆ ವಸ್ತುವನ್ನು ಕೊಡ್ತೀನಿ ಅಂತ ಹೇಳಿದ್ರು. ಗುರುವಂದನ ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀನಿ ಅಂದರು. ನಮ್ಗೆ ಇದಕ್ಕಿಂತ ಭಾಗ್ಯ ಇನ್ನೊಂದಿಲ್ಲ. ನಮ್ಮ ಶಾಲೆಗೆ ಅದೃಷ್ಟ ಬಂದಿದೆ. ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಅವ್ರ ಜೊತೆ ನಾವು ಕೈ ಜೋಡಿಸ್ತಾ ಇರ್ತೀವಿ. ಅವ್ರು ಏನು ಸೂಚನೆ ಕೊಡ್ತಾರೋ ನಾವು ಅದನ್ನು ಪಾಲಿಸ್ಕೊಂಡು ಹೋಗ್ತೀವಿ. ನಮ್ಮ ಶಾಲೆ ಚೆನ್ನಾಗಾಗಬೇಕು. ಇದು ಈ ನಮ್ಮ ಕುದೂರು ವ್ಯಾಪ್ತಿಯಲ್ಲಿ, ಸೋಲೂರು ವ್ಯಾಪ್ತಿಯಲ್ಲೂ ಕೂಡ ಹೆಸರು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಇಲ್ಲಿ ಸ್ಟ್ರೆಂತ್ ಕೂಡ ನಾವು ಹೆಚ್ಚು ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ನಾವು ನಿಮ್ಮ ಸಹಕಾರವನ್ನು ಅದು ಸದುಪಯೋಗ ಪಡಿಸ್ಕೊತೀವಿ. ನಿಮ್ಮೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೀನಿ ಸರ್. ನಮ್ಮ ಎಲ್ಲ ಸ್ಟಾಫ್ ಪರವಾಗಿ ನಮ್ಮ ಸ್ಟಾಫ್ ಕೂಡ ಕೋಆಪ್ರೇಟ್ ಮಾಡ್ತಾರೆ ಸರ್. ಥ್ಯಾಂಕ್ ಯು ಸರ್.